ಶಿಕ್ಷಣ ಫೌಂಡೇಶನ್ ಅಭಿವೃದ್ಧಿಪಡಿಸಿರುವಂತಹ ಶಿಕ್ಷಣ ಪೀಡಿಯ ಅಪ್ಲಿಕೇಶನ್ನ ಹೇಗೆ ಸ್ಮಾರ್ಟ್ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶಿಕ್ಷಣ ಪೀಡಿಯ ಇನ್ಸ್ಟಾಲ್ ಮಾಡಲು ಪ್ಲೇಸ್ಟೋರ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಕಾಣುವಂತಹ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆಯೇ ಮೇಲೆ ಕಾಣುವಂತಹ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್, ಇಲ್ಲಿ ಶಿಕ್ಷಣ ಪೀಡಿಯ ಅಂತ ಟೈಪ್ ಮಾಡುವಾಗಲೇ ನಿಮಗೆ ಪ್ಲೇಸ್ಟೋರ್ ಕೆಲವು ಸಲಹೆಗಳನ್ನ ಕೊಡುತ್ತೆ. ಹಾಗಾಗಿ ಇಲ್ಲಿ ಕೆಳಗಡೆ ಕಾಣುವಂತಹ ಶಿಕ್ಷಣ ಪೀಡಿಯ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಕಾಣುತ್ತೆ. ಸಾಮಾನ್ಯವಾಗಿ ಅಪ್ಲಿಕೇಶನ್ನ ಹುಡುಕುವಾಗ ಮೊದಲನೇದು ಜಾಹೀರಾತಿರುತ್ತೆ, ಕೆಳಗಡೆದು ನೀವು ಹುಡುಕುವಂಥ ಅಪ್ಲಿಕೇಶನ್ ಆಗಿರುತ್ತೆ. ಕೆಳಗಡೆ ಕಾಣುವಂಥದ್ದು ಶಿಕ್ಷಣ ಪೀಡಿಯ ಅಪ್ಲಿಕೇಶನ್, ಶಿಕ್ಷಣ ಫೌಂಡೇಶನ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಆಗಿರುತ್ತೆ. ಇದರ ಪಕ್ಕದಲ್ಲಿ ಕಾಣುವಂತಹ ಇನ್ಸ್ಟಾಲ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆದ ಬಳಿಕ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಡಿವೈಸ್ ಲೊಕೇಶನ್ನ ಇದು ಕೇಳುತ್ತೆ. ನೀವು ಅಪ್ಲಿಕೇಶನ್ನ ಯೂಸ್ ಮಾಡುವಾಗ ಮಾತ್ರ ಈ ಫೋನಿನ ಡಿವೈಸನ್ನು ನೀವು ಆಕ್ಸೆಸ್ ಮಾಡಬಹುದು ಅಂತ ನೀವು ಮೊದಲನೇ ಆಪ್ಷನ್ನ ಚೂಸ್ ಮಾಡಬಹುದು. ಹಾಗೆಯೇ ನಿಮ್ಮ ಇಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಅಂತಿದೆ, ಕರ್ನಾಟಕ ಚೂಸ್ ಮಾಡಿ. ನಂತರ ನಿಮ್ಮ ಜಿಲ್ಲೆ, ಹಾಗೆಯೇ ತಾಲೂಕಾದಮೇಲೆ ನಿಮ್ಮ ಹೆಸರನ್ನು ಚೂಸ್ ಮಾಡಿ. ನಂತರ ಕೆಳಗಡೆ ಕಾಣುವಂತಹ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಹೆಸರಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ನಿಮ್ಮ ಪ್ರೊಫೈಲ್ನ ಸೆಟ್ ಮಾಡೋಕ್ಕೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಗ್ರಂಥಾಲಯದ ಮಾಹಿತಿಯನ್ನು ನೀಡೋಕ್ಕೆ ಲೈಬ್ರರಿ ಡೀಟೇಲ್ಸ್ ಪಕ್ಕ ಕಾಣುವ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಲೈಬ್ರರಿ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿ. ಮತ್ತು ಗ್ರಾಮ ಪಂಚಾಯತಿ ಯಾವುದು ಅಂತ ಕೂಡ ನೀವು ಇಲ್ಲಿ ಸಿಲೆಕ್ಟ್ ಮಾಡಬಹುದು. ಈಗ ಸೌದತ್ತಿ ಅಂತ ಕೊಟ್ಟಾಗ ಸೌದತ್ತಿ ತಾಲೂಕಿನಲ್ಲಿ ಬರುವಂತಹ ಸುಮಾರಷ್ಟು ಗ್ರಾಮ ಪಂಚಾಯತಿಗಳ ಪಟ್ಟಿ ಇಲ್ಲಿದೆ. ನಿಮ್ಮ ಗ್ರಾಮ ಪಂಚಾಯತಿ ಹೆಸರಿದ್ರೆ ಇನ್ನು ಇಲ್ಲಿ ನೀವು ಚೂಸ್ ಮಾಡ್ಕೋಬಹುದು. ಇಲ್ಲಿ ಗ್ರಾಮ ಪಂಚಾಯತಿ ಲೈಬ್ರರಿ ಯಾವುದು ಅಂತ, ಗ್ರಾಮ ಪಂಚಾಯತಿಯ ಗ್ರಂಥಾಲಯದ ಮೇಲ್ವಿಚಾರಕರು ನಿಮಗೆ ಆ ಕಾರ್ಡ್ ನಂಬರ್ ನೀಡಿದರೆ ಕಾರ್ಡ್ ನಂಬರ್ ನಮೂದನೆ ಮಾಡುವ ಮೂಲಕ ಇಲ್ಲಿ ನೀವು ಅಪ್ಡೇಟ್ ಲೈಬ್ರರಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬಹುದು. ಅಕಾಡೆಮಿಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 8, 9, 10 ಮತ್ತು PUC ಸಂಬಂಧಪಟ್ಟಂತಹ ಪಠ್ಯಕ್ರಮಕ್ಕೆ ಪೂರಕವಾದಂತಹ ವಿಡಿಯೋಗಳು ಅಥವಾ ರಸಪ್ರಶ್ನೆಗಳು ಈ ನಿಮಗೆ ಪ್ರತಿ ತರಗತಿಯಲ್ಲಿ ಇಲ್ಲಿ ಸಿಗುತ್ತೆ. ನಿಮ್ಮ ಮನೆಗಳಲ್ಲಿ ವಿದ್ಯಾರ್ಥಿಗಳಿದ್ದರೆ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಕೂಡ ಇಲ್ಲಿ ಪಠ್ಯಕ್ರಮದ ಬರುವಂತಹ ವಿಡಿಯೋಗಳನ್ನ ಅಥವಾ ಪಠ್ಯಕ್ರಮನ ಓದೋಕ್ಕೆ ಅಥವಾ ಪಾಠಗಳನ್ನು ರಸಪ್ರಶ್ನೆಗಳನ್ನು ಇಲ್ಲಿ ಇನ್ನೊಂದು ಸರಿ ಅವರು ಮೆಲ್ಕ್ ಹಾಕೋಕ್ಕೆ ಅವಕಾಶಗಳಿಲ್ಲಿದೆ. ಹಾಗಾಗಿ ಈ ಅಕಾಡೆಮಿಕ್ಸ್ 8, 9, 10 ಮತ್ತು PUC ತರಗತಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಇದು ಸೀಮಿತವಾಗಿರುತ್ತೆ. ಇದನ್ನು ಹೊರತಾಗಿ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಇದನ್ನು ಅಕಾಡೆಮಿಕ್ ಸೆಕ್ಷನ್ನ ಬಳಸ್ಕೋಬಹುದು. ಹಾಗೆಯೇ ಇಲ್ಲಿ ಸ್ಕಿಲ್ಸ್ ಅಂತಿದೆ. ಈಗ ಡಿಜಿಟಲ್ ಸಾಕ್ಷರತೆ ಅಂತ ಏನು ಕಲಿತಾ ಇದೆಯೋ ಅದರದ್ದು ಮುಂದುವರೆದ ಭಾಗವಾಗಿ ಈ ಡಿಜಿಟಲ್ ಸ್ಕಿಲ್ಸಲ್ಲಿ ನಿಮಗೆ ಹಲವಾರು ಮಾಡೆಲ್ಗಳು ಸಿಗುತ್ತೆ. ನಿಮಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂದಾಗ ಈ ಮಾಡೆಲ್ನ ಆಕ್ಸೆಸ್ ಮಾಡೋ ಮೂಲಕ ಇಲ್ಲಿ ಕೂಡ ನೀವು ತಿಳ್ಕೋಬಹುದು. ಹಾಗೆಯೇ ಇಲ್ಲಿ ಸ್ಟೋರೀಸ್ ಅಂತಿದೆ, ಅಂದರೆ ಕಥೆಗಳು. ಈ ಸೆಕ್ಷನ್ನ ಯಾರಾದರೂ ಬಳಸ್ಕೋಬಹುದು. ವಿಶೇಷವಾಗಿ ಚಿಕ್ಕ ಮಕ್ಕಳು, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಇಲ್ಲಿ ಕಥೆಗಳನ್ನು ಆಕ್ಸೆಸ್ ಮಾಡೋ ಮೂಲಕ ಇಲ್ಲಿ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ 3 ಭಾಷೆಯಲ್ಲಿ ಕಥೆಗಳಿದೆ. ಇಲ್ಲಿ ಕಥೆಗಳನ್ನ ಅವರು ವಿಡಿಯೋ ಮುಖಾಂತರ ನೋಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅಕಾಡೆಮಿಕ್ ಸ್ಕಿಲ್ಸ್ ಮತ್ತು ಸ್ಟೋರೀಸು ಇದೆಲ್ಲನೂ ಕೂಡ ಈ ಶಿಕ್ಷಣ ಪೀಡಿಯಲ್ಲಿ ಸಿಗುತ್ತೆ. ಹಾಗೆಯೇ ಇಲ್ಲಿ ಬೇರೆ ಬೇರೆ ರಿಸೋರ್ಸಸ್ಸು ಕೂಡ ಮುಂದಿನ ದಿನಗಳಲ್ಲಿ ನೀವು ನೋಡಬಹುದು.